ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದೊಡ ಕುಳಿಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಡಿಸೆಂಬರ್ 21ರಂದು ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ನಿಗದಿ. ಬೆಳಿಗ್ಗೆ 9ರಿಂದ ಸಾಯಂಕಾಲ 6 ಗಂಟೆವರೆಗೆ ಮತದಾನ ಸಮಯ ನಿಗದಿಪಡಿಸಲಾಗಿದೆ. ನಿರ್ಭಯದಿಂದ ಮತದಾರರು ಮತ ಚಲಾಯಿಸುವಂತೆ ಚುನಾವಣಾಧಿಕಾರಿ ಬಸವರಾಜ ಸ್ವಾಮಿ ಸೂಚನೆ. ಡಿಸೆಂಬರ್ 28, 29ರಂದು ಭಟ್ಕಳದಲ್ಲಿ 21ನೇ ಗೊಂಡಿ ಸಾಹಿತ್ಯ ಸಮ್ಮೇಳನ ಆಯೋಜನೆ. ಜಿಲ್ಲೆಯ ಗೊಂಡ ಸಮುದಾಯದ ಹೆಚ್ಚಿನ ಜನ ಭಾಗವಹಿಸುವಂತೆ ಪಂಡಿತ್ ಚಿದ್ರಿ ಕರೆ. ಬೊಮ್ಮಗೋಡೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಬೀದರ್ನ ದರಗೋಂಡ ಭೀಮಸಿಂಗ್ ಆಯ್ಕೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಕರೆದ ಪತ್ರಿಕಾಗೋಷ್ಠಿ. 23,43,28,647 ರೂಪಾಯಿಗಳ ಪರಿಹಾರವನ್ನು ಒದಗಿಸಲಾಗಿದೆ. ಒಟ್ಟು 73,628 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಪ್ರಕಾಶ್ ಬನ್ಸೋಡೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ ಒತ್ತಡಕ್ಕೂ ಮಣಿಯದೆ ಕಾಂತರಾಜು ವರದಿ ಬಿಡುಗಡೆ ಮಾಡಬೇಕು. ಕೋಟಿ ಹಣ ಖರ್ಚು ಮಾಡಿ ಕಾಂತರಾಜು ವರದಿ ರಚಿಸಲಾಗಿದೆ. ಮುಂದುವರೆದ ಜನಾಂಗದವರನ್ನ 2A ನಲ್ಲಿ ಸೇರ್ಪಡೆ ಮಾಡಬಾರದೆಂದು ಡಿಸೆಂಬರ್ 18ರಂದು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಅನಿಲ್ ಕುಮಾರ್ ಬೆಲ್ದಾರ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಇದೇ ತಿಂಗಳ 21ರಂದು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರ, ಜಿಲ್ಲಾ ಖಜಾಂಚಿಗಳ ಹಾಗೂ ರಾಜ್ಯ ಪರಿಷತ್ ಸದಸ್ಯರ ಚುನಾವಣೆ ನಿಗದಿಗೊಳಿಸಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಒಂದು ಚುನಾವಣಾಧಿಕಾರಿಗಳು ಆದೇಶ ಮಾಡಿದ್ದಾರೆ ಎಂದು ಬೀದರ್ ಜಿಲ್ಲಾ ಚುನಾವಣಾಧಿಕಾರಿಗಳಾಗಿರುವಂತಹ ಪ್ರೊಫೆಸರ್ ಬಸವರಾಜ ಸ್ವಾಮಿ ಹೆಡಗಾಪುರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಡಿಸೆಂಬರ್ 21ರಂದು ಚುನಾವಣಾ ದಿನಾಂಕ ಮಾರ್ಪಡಿಸಿದ ಪರಿಷ್ಕೃತ ವೇಳಾಪಟ್ಟಿ ಬಗ್ಗೆ ವಿವರಣೆ ನೀಡಿರುವ ಅವರು, ಕರ್ನಾಟಕ ಉಚ್ಚ ನ್ಯಾಯಾಲಯ ಕಲಬುರಗಿ ವಿಭಾಗೀಯ ಪೀಠದ ಆದೇಶದ ಮೇರೆಗೆ ಸರ್ಕಾರಿ ನೌಕರರ ಸಂಘದ 2024-29ನೇ ಅವಧಿಯ ಒಂದು ಬೀದರ್ ಜಿಲ್ಲಾ ಶಾಖೆಯ ಜಿಲ್ಲಾಧ್ಯಕ್ಷ, ಖಜಾಂಚಿ, ರಾಜ್ಯ ಪರಿಷತ್ ಚುನಾವಣೆಯ ಒಂದು ಮಧ್ಯಂತರ ಆದೇಶದಲ್ಲಿ ಡಿಸೆಂಬರ್ 3ರಂದು ನೀಡಿದ ತಡೆಯಾಜ್ಞೆಯನ್ನು ಡಿಸೆಂಬರ್ 9ರಂದು ತೆರವುಗೊಳಿಸಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಡಿಸೆಂಬರ್ 4ರಂದು ಚುನಾವಣೆ ನಡೆಯಬೇಕಾಗಿತ್ತು. ಡಿಸೆಂಬರ್ 21ರಂದು ಬೀದರ್ ಜಿಲ್ಲಾ ಸಂಘದ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಖಜಾಂಚಿ ಮತ್ತು ರಾಜ್ಯ ಪರಿಷತ್ ಸ್ಥಾನದ ಚುನಾವಣಾ ವೇಳಾಪಟ್ಟಿ ಬಿಡುಗಡೆ ಮಾಡಲಾಗಿದೆ ಎಂದು ಹೇಳಿದರು. ನಗರದ ಸರ್ಕಾರಿ ನೌಕರರ ಭವನದಲ್ಲಿ ಮೇಲೆ ತಿಳಿಸಿದ ದಿನಾಂಕದಂದು ಅಂದು ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಚುನಾವಣೆ ನಿಗದಿಯಾದ ಬಳಿಕ ಮತ ಎಣಿಕೆ ಪ್ರಕ್ರಿಯೆ ಆರಂಭಿಸಲಾಗುವುದು. ಜಿಲ್ಲೆಯಲ್ಲಿ ಸುಮಾರು 72 ಮತದಾರರಿದ್ದು ಅದರಲ್ಲಿ ಒಬ್ಬರು ವಿಚಾರಣಾಧೀನ ಕೈದಿಯಾಗಿರೋದ್ರಿಂದ ಅವರು ಮತ ಚಲಾಯಿಸುವುದು ಅನುಮಾನವಾಗಿದೆ. ಅವರ ವಿಚಾರಣೆ ಮುಗಿದರೆ ಹಾಗೂ ಅವರು ದೋಷ ಮುಕ್ತರಾದರೆ ಮತ ಚಲಾಯಿಸಬಹುದು. ಈ ಚುನಾವಣೆಯಲ್ಲಿ ಎಲ್ಲ ತಾಲೂಕಿನ ತಾಲೂಕಾಧ್ಯಕ್ಷರು, ಜಿಲ್ಲಾ ಸಂಘದ ನಿರ್ದೇಶಕರು ಈ ಚುನಾವಣೆಯಲ್ಲಿ ಮತದಾರರಾಗಿರುತ್ತಾರೆ. ಮತದಾರರು ನಿರ್ಭಯದಿಂದ ಮತದಾನ ಮಾಡಬಹುದಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಬಸವರಾಜ ಸ್ವಾಮಿ ತಿಳಿಸಿದರು. ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಹಾಲಿ ಜಿಲ್ಲಾಧ್ಯಕ್ಷ ರಾಜೇಂದ್ರ ಕುಮಾರ್ ಗಂದ್ಗೆ, ಸೋಮಶೇಖರ್ ಬಿರಾದರ್ ಚಿದ್ರಿ ಹಾಗೂ ಬಬ್ರು ವಾಹನ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ಖಜಾಂಚಿ ಚುನಾವಣೆಯಲ್ಲಿ ದೇವಪ್ಪ ಹಾಗೂ ಮನೋಹರ್ ಕಾಶಿ ಇದ್ದರೆ, ರಾಜ್ಯ ಪರಿಷತ್ ಚುನಾವಣೆಯಲ್ಲಿ ರಾಜ್ಕುಮಾರ್ ಮಾಳಿಗೆ, ಬಸವರಾಜ್ ಜಕ್ಕ ಕಣದಲ್ಲಿದ್ದಾರೆ ಎಂದು ತಿಳಿಸಿರುವಂತಹ ಅವರು, 3 ಅಭ್ಯರ್ಥಿಗಳಿಗಾಗಿ ಪ್ರತಿಯೊಬ್ಬ ಮತದಾರರು ತಲಾ 3 ಮತಗಳನ್ನು ಚಲಾಯಿಸಬೇಕಾಗುತ್ತೆ. ಈ ತಿಂಗಳ 27ರಂದು ರಾಜ್ಯಾಧ್ಯಕ್ಷ, ರಾಜ್ಯ ಖಜಾಂಚಿ ಚುನಾವಣೆ ನಡೆಯಲಿದ್ದು ಬೀದರ್ ಜಿಲ್ಲೆಯ 27 ಜನ ಪದಾಧಿಕಾರಿಗಳು ಅಂದಿನ ಚುನಾವಣೆಗೆ ಮತ ಚಲಾಯಿಸುವವರು ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಾಯಕ ಚುನಾವಣಾಧಿಕಾರಿಗಳಾಗಿರುವಂತಹ ರಾಚಯ್ಯ ಸ್ವಾಮಿ ಉಪಸ್ಥಿತರಿದ್ದರು. ಈ ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ಆ ಚುನಾವಣೆ ನಡೆಸಲಿಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳಿ ನಾವು ಭಾವಿಸುತ್ತಾ, ಜೊತೆಗೆ ಜಿಲ್ಲಾಡಳಿತ, ಪೊಲೀಸ್ ಸಿಬ್ಬಂದಿ, ಪೊಲೀಸ್ ಆಡಳಿತ, ಆಮೇಲೆ ಎಲ್ಲ ತಮ್ಮ
ಮಾಧ್ಯಮ ಮಿತ್ರರಿಗೂ ಸಹಿತ ನಾನು ವಿನಂತಿಸಿಕೊಳ್ಳೋದಂದ್ರೆ ಸಣ್ಣ ಪುಟ್ಟ ಯಾವುದೇ ಘಟನೆಗಳಾಗಿರೋ ಬರೆದು ನಮ್ಗೆ ಸಹಕರಿಸಿ ಮಾರ್ಗದರ್ಶನ ಮಾಡಿ ಈ ಚುನಾವಣೆ ಅಧಿಸೂಚನೆ ಟೈಮ್ ಚುನಾವಣೆ 21/12/2024 ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆವರೆಗೆ ಚುನಾವಣೆ ಜರುಗುತ್ತದೆ. ಸರ್ಕಾರಿ ನೌಕರ ಭವನ, ಪ್ರತಾಪ್ ನಗರ್, ಬೀದರ್ ಕಟ್ಟಡದಲ್ಲಿ. ಯಾವಾಗ ಚುನಾವಣೆ 4 ಗಂಟೆ ಮುಗಿದ ನಂತರ ನಾವು ಮತ ಎಣಿಕೆ ಕಾರ್ಯವು ಸಹಿತ ಪ್ರಾರಂಭ ಮಾಡುತ್ತೇವೆ. ಮತ ಎಣಿಕೆ ಮುಗಿದ ತಕ್ಷಣವೇ ನಾವು ಚುನಾವಣೆಯ ಫಲಿತಾಂಶವನ್ನು ಘೋಷಣೆ ಮಾಡುತ್ತೇವೆ. ತದನಂತರ ಅದ್ರ ಮುಂದಿನ ಏನ್ ಪ್ರಕ್ರಿಯೆ, ಪ್ರಮಾಣ ಪತ್ರ ಕೊಡುವುದೇ ಆಗಿರ್ಲಿ, ಆಮೇಲೆ ಪಟ್ಟಿ ಕೇಂದ್ರಕ್ಕೆ ಅನುಮೋದಿಸಿ ಕಳಿಸ್ಲಿಕ್ಕೆ ಅವರ ಅನುಮೋದನೆ ಪಡೆಯುವುದೇ ಆಗಿರಲಿ, ಮುಂದೆ ಬರುವಂತಹ ದಿನಾಂಕ 27/12/2024 ರಾಜ್ಯ ಮಟ್ಟದ ರಾಜ್ಯಾಧ್ಯಕ್ಷರ, ರಾಜ್ಯ ಖಜಾಂಚಿಯ ಚುನಾವಣೆ ನಡೀತಾ ಇದೆ. ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಬೀದರ್ದ ಅಭ್ಯರ್ಥಿಗಳನ್ನು ನಾವು ಜೋಡಿಸಬೇಕಾಗಿದೆ. ಆ ಚುನಾವಣಾ ಪಟ್ಟಿಯಲ್ಲಿ ಇಲ್ಲಿಯ ಅಭ್ಯರ್ಥಿಗಳ ಹೆಸರನ್ನ ನಾವು ಸೇರಿಸಬೇಕಾಗಿದೆ. ಅಂತ ಒಂದು ಕಾರ್ಯ, ಮುಂದಿನ ಜವಾಬ್ದಾರಿಯಾದಂತಹ ಒಂದು ಚಾಲೆಂಜಿಂಗ್ ಕಾರ್ಯವೂ ಸಹಿತ ನನ್ನ ಹತ್ರ ಇದೆ. ಆ ಚಾಲೆಂಜಿಂಗ್ ಕಾರ್ಯ ನಾವು ಸುಸೂತ್ರವಾಗಿ ತಮ್ಮೆಲ್ಲರ ಸಹಕಾರದಿಂದ ನಾವು ಮಾಡುತ್ತೇವೆ ಅನ್ನುವಂತ ಭರವಸೆಯನ್ನು ಕೊಡುತ್ತಾ, ನಮ್ಮ ಜಿಲ್ಲೆಯ ಈ ಚುನಾವಣೆ 72 ಜನ ಜಿಲ್ಲಾ ನಿರ್ದೇಶಕರ ಮತದಾರ ಪಟ್ಟಿ ಯಾದಿಯಲ್ಲಿದೆ. ಅದರಲ್ಲಿ ಒಂದು ಅಭ್ಯರ್ಥಿ ಚುನಾವಣಾ ವಿಚಾರಣಾ ಹಂತದಲ್ಲಿರುವುದರಿಂದ ಆ ಒಂದು ಅಭ್ಯರ್ಥಿಯ ಮತದಾನ ನಡೆಯುವಂತ ಸಂಶಯ ಇದೆ. ಮತದಾನ ಅರ್ಹರಿದ್ರೂ ಸಹಿತ ಅವ್ರು ಚುನಾವಣೆ ಮತದಾನ ಮಾಡಲಿಕ್ಕೆ ಸಂಶಯ ಇದೆ. ಇದು ಚುನಾವಣೆ ಒಳಗೆ ಏನಾದ್ರೂ ಅದ್ರ ಪ್ರಕ್ರಿಯೆ ಬಂತು ಅಂತಂದ್ರೆ ಅವ್ರನ್ನೂ ಸಹಿತ ನಾವು ಚುನಾವಣೆ ಮತದಾನ ಮಾಡಲಿಕ್ಕೆ ಅವಕಾಶ ಕೊಡ್ತೇವೆ. ಹೀಗೆ ಒಟ್ಟಾರೆ ಟೋಟಲ್ ಮತದಾರರ ಪಟ್ಟಿ ಚುನಾವಣೆಯಲ್ಲಿ 72 ಜನ ಇದ್ದಾರೆ. 72 ಜನರಲ್ಲಿ 3 ಹಂತದ ಚುನಾವಣೆ, 3 ಅಭ್ಯರ್ಥಿಗಳ ಚುನಾವಣೆ. ಒಂದು ಜಿಲ್ಲಾ ಅಧ್ಯಕ್ಷರ ಸ್ಥಾನದಲ್ಲಿ ರಾಜೇಂದ್ರ ಕುಮಾರ್ ಗದ್ದಿಗೆ ಅಂತ ಹೇಳಿ ಒಬ್ರು ಕಾಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಬಪ್ರಭಾನ್ ಅಂತ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಸೋಮಶೇಖರ್ ಚಿದಿರಿ ಅಂತ ಹೇಳಿ 3 ಅಭ್ಯರ್ಥಿಗಳು ಜಿಲ್ಲಾಧ್ಯಕ್ಷದ ಪೈಪೋಟಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. 2ನೇ ಸ್ಥಾನದಲ್ಲಿ ಅಭ್ಯರ್ಥಿ ಪರಿಷತ್ ಸದಸ್ಯರು, ಇಲ್ಲಿ ಸಹಿತ ಪ್ರತಿಸ್ಪರ್ಧೆ ನಡೀತಾ ಇದೆ, ನೇರ ಸ್ಪರ್ಧೆ ಇದೆ. ಒಂದು ರಾಜ್ಕುಮಾರ್ ಮಾಳಿಗೆ ಅಂತ ಹೇಳಿ, ಇನ್ನೊಬ್ರು ಬಸವರಾಜ್ ಜಕ್ಕ ಅಂತ ಹೇಳಿ, ಇಬ್ಬರ ಮಧ್ಯೆ ನೇರ ಸ್ಪರ್ಧೆ ಇದೆ. ಹೀಗೆ ಒಟ್ಟಾರೆ ಜಿಲ್ಲಾ ಚುನಾವಣೆಯಲ್ಲಿ 7 ಜನ ಅಭ್ಯರ್ಥಿಗಳಾಗಿದ್ದಾರೆ. ಒಂದು ಜಿಲ್ಲಾ ಅಧ್ಯಕ್ಷರು, 2ನೇದು ಜಿಲ್ಲಾ ಖಜಾಂಚಿ, 3ನೇ ರಾಜ್ಯ ಪರಿಷತ್ ಸದಸ್ಯರ ಒಂದು ಚುನಾವಣೆ ಪ್ರಕ್ರಿಯೆ. ಈ ತರಹ ನಮ್ಮ ಬೀದರ್ ಜಿಲ್ಲೆಯ ಜಿಲ್ಲಾ ಕಾರ್ಯಕಾರಿಣಿ ನಿರ್ದೇಶಕರ ಒಂದು ಚುನಾವಣೆಯ ಒಂದು ಪ್ರಕ್ರಿಯೆ ಇಂಥ ಒಂದು ಹಂತದಲ್ಲಿದೆ. ಈ ಹಂತ ನಾವು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. 21ರಿಂದ 21 ಕೊನೆ ಅವತ್ತೇ ಕನ್ಕ್ಲೂಷನ್ ಮಾಡಿ ನಾವು ಚುನಾವಣೆ ಎಲ್ಲ ಸಂಪೂರ್ಣ ಘೋಷಣೆ ಮಾಡಿ ಈ ಪ್ರಕ್ರಿಯೆಯನ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀವಿ. ನಮ್ಮ ಹೆಸರು? ನನ್ನ ಹೆಸರು ಅಖಿಲ ಗೋಂಡ್ವಾನ ಗೋಂಡಿ ಸಾಹಿತ್ಯ ಪರಿಷತ್ ರಾಜನಂದಗಾಂವ್ ಛತ್ತೀಸ್ಗಢ ಹಾಗೂ ಅಖಿಲ ಭಾರತೀಯ ಗೋಂಡ ಆದಿವಾಸಿ ಸಂಘ ಕರ್ನಾಟಕ ವತಿಯಿಂದ ಉತ್ತರ ಕರ್ನಾಟಕ ಜಿಲ್ಲೆಯ ಭಟ್ಕಳದ ಕೆಳಗಿನಕೇರಿ ಕಟಗಾರಕೊಪ್ಪದಲ್ಲಿ ಡಿಸೆಂಬರ್ 28 ಮತ್ತು 29ರಂದು 21ನೇ ಗೋಂಡಿ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ಗೋಂಡ ಆದಿವಾಸಿ ಸಂಘದ ಉಪಾಧ್ಯಕ್ಷ ಪಂಡಿತರಾವ್ ಚಿದ್ರಿ ಹೇಳಿದರು. ಅವರು ಮಂಗಳವಾರ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಈ ಸಮ್ಮೇಳನದಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜನಪ್ರತಿನಿಧಿಗಳು, ದೇಶದ ಹಾಗೂ ರಾಜ್ಯದ ಗೊಂಡ ಸಮುದಾಯದ ಸಾಹಿತಿಗಳು, ಚಿಂತಕರು, ವಿದ್ವಾಂಸರು ಭಾಗಿಯಾಗಲಿದ್ದಾರೆ. ಇಲ್ಲಿ ದೇಶ ಹಾಗೂ ರಾಜ್ಯದಲ್ಲಿ ಗೊಂಡ ಸಮುದಾಯದ ಜನರಿಗೆ ಇರುವಂತಹ ಸಮಸ್ಯೆಗಳ ಬಗ್ಗೆ ಚಿಂತನ ಮಂಥನ ನಡೆಸಿ ನಿರ್ಣಯ ತೆಗೆದುಕೊಂಡು ಪರಿಹಾರಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸಮ್ಮೇಳನದಲ್ಲಿ ಜಿಲ್ಲೆಯ ಗೊಂಡ ಸಮುದಾಯದ ಹೆಚ್ಚಿನ ಜನ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಕರ್ನಾಟಕ ಗೊಂಡ ಆದಿವಾಸಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಳಪ್ಪ ಅಡಸಾರೆ ಕೂಡ ಮಾತನಾಡಿದರು. ಭಟ್ಕಳದಲ್ಲಿ ನಡೆಯುವ 21ನೇ ಗೋಂಡಿ ಆದಿವಾಸಿ ಸಾಹಿತ್ಯ ಸಮ್ಮೇಳನದಲ್ಲಿ ಜಿಲ್ಲೆಯ ಗೊಂಡ ಸಮುದಾಯದ ಹೆಚ್ಚಿನ ಜನ ಭಾಗವಹಿಸಬೇಕು ಎಂಬ ಉದ್ದೇಶದಿಂದ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ 3-4 ದಿನಗಳ ಕಾಲ ಪ್ರಚಾರ ಕಾರ್ಯ ಕೈಗೊಳ್ಳಲಾಗುವುದು. ಈ ಸಮ್ಮೇಳನದಲ್ಲಿ ಗೊಂಡ ಅಭಿವೃದ್ಧಿಗೆ ಶ್ರಮಿಸಿದ 34 ಜನ ಮಹನೀಯರಿಗೆ ವಿವಿಧ ಪ್ರಶಸ್ತಿ ಪ್ರದಾನ ಮಾಡಲಾಗ್ತಾ ಇದೆ. ಈ ಪ್ರಶಸ್ತಿಯಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಸಮ್ಮಾನ್ ಪ್ರಶಸ್ತಿಗೆ ಬೀದರ್ನ ದರಗೊಂಡ ಭೀಮಸಿಂಗ್ ಅವರು ಭಾಜನರಾಗಿದ್ದಾರೆ ಎಂದು ತಿಳಿಸಿರುವಂತಹ ಅವರು ಮುಂದಿನ ದಿನಗಳಲ್ಲಿ ಬೀದರ್ನಲ್ಲಿ 8ರಿಂದ 10 ಲಕ್ಷ ಜನರನ್ನು ಸೇರಿಸಿ ಆದಿ ಉತ್ಸವ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹೇಳಿದರು. ರಾಜಗೊಂಡ ಸಮುದಾಯದ ಅಧ್ಯಕ್ಷ PT ಶ್ಯಾಮ್ ಅವರು ಕೂಡ ಮಾತನಾಡಿದರು. ಡಾಕ್ಟರ್ ಕಾಮಣ್ಣ ಮೇತ್ರೆಯವರ ನೇತೃತ್ವದಲ್ಲಿ ರಚನೆಗೊಂಡ ಗೊಂಡ ಆದಿವಾಸಿ ಸಂಘಟನೆಯು ಇಂದು ಸಾಕಷ್ಟು ಬಲಿಷ್ಠವಾಗಿದೆ. ಇದು ಈಗ ಸುಮಾರು 10ರಿಂದ 15 ಲಕ್ಷ ಸದಸ್ಯರನ್ನು ಒಳಗೊಂಡಿದ್ದು ಇದು ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯದ ಜನರ ಸಮಸ್ಯೆಗಳ
ಪರಿಹಾರಕ್ಕೆ ಧ್ವನಿಯಾಗಲಿದೆ ಎಂದು ಅವರು ಭಟ್ಕಳದಲ್ಲಿ ನಡೆಯುವ ಸಮ್ಮೇಳನದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತೇವೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗಿಯಾಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಅಧ್ಯಕ್ಷ ಲೋಕೇಶ್ ಮೇತ್ರೆ, ಗೊಂಡ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಸಂತೋಷ್ ಜೋಳದಾಪ್ಕೆ, ಸರ್ಕಾರಿ ಗೊಂಡ ನೌಕರರ ಸಂಘದ ಅಧ್ಯಕ್ಷ ಕುಶಾಲ್ ಯರ್ನಳ್ಳಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಗೆದಾಗೆ ದೊಡ್ಡ ಸಮಾವೇಶ ಇಟ್ಕೊಂಡು ಗೋಂಡ್ ಜನಾಂಗದ ಬಗ್ಗೆ ಬಹಳಷ್ಟು ಜನ ಅಧ್ಯಯನ ಮಾಡಿದ್ದಾರೆ. ಅಲ್ಲಿ ಗೋಂಡ್ ಜನಾಂಗದ ಕುಂದುಕೊರತೆಗಳನ್ನು, ಆಗು ಹೋಗುಗಳ ಬಗ್ಗೆ, ದೇಶದಲ್ಲಿ ಗೋಂಡ್ ಜನಾಂಗದ ಏನೇನು ಕಷ್ಟಗಳಿದ್ದಾವೆ ಅಥವಾ ಅವ್ರಿಗೆ ಏನೇನು ಸವಲತ್ತುಗಳು ಬೇಕು ಅದರ ಬಗ್ಗೆದಾಗೆಲ್ಲ ಚಿಂತನ್ಮಂಥನಾಗಿ ಒಂದು ರೆಜಲ್ಯೂಷನನ್ನು ಪಾಸ್ ಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಕೂಡ ಅಲ್ಲಿಂದ ಕಳಿಸೋರಿದ್ದೀವಿ. ಅಂದರೆ ಗೋಂಡ್ ಜನರ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಸರ್ಕಾರ ಗಮನ ಸೆಳೆಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಕಾರ್ಯಕ್ರಮ ನಡೀತದೆ. 21ನೇ ಗೋಂಡ್ ಸಾಹಿತ್ಯ ಸಮ್ಮೇಳನನ ಈಗ ನಮ್ಮ ಕರ್ನಾಟಕದಲ್ಲಿ ಭಟ್ಕಳದಲ್ಲಿ ಹಾಕ್ಕೊಂಡಿವಿ. ಗೋಂಡ್ ಜನಾಂಗ ನಾವು ಭಟ್ಕಲ್ ಬಿಟ್ಟರೆ 2ನೇ ಜನಸಂಖ್ಯೆ ನಮ್ಮ ಬೀದರ್ದಲ್ಲಿ ಇದ್ದೀವಿ ನಾವು. ಹಾಗಾಗಿ ನಾವೆಲ್ಲರೂ ಹೆಚ್ಚಿನ ಜನ ಇಡೀ ಜಿಲ್ಲೆಯ ಅಂತ ನಾವೆಲ್ಲ ಒಂದು ಪ್ರವಾಸ ಮಾಡಿ ಇಲ್ಲೊಂದು ಸಾವಿರಾರು ಜನರು ಆ ಭಟ್ಕಳ್ಗೆ ಹೋಗಬೇಕು ಮತ್ತು ಅದರಲ್ಲಿ ಭಾಗಿಯಾಗಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಒಂದು 4-5 ದಿವಸ ಎಲ್ಲ ತಾಲೂಕುಗಳಿಗೆ ಹೋಗಿ ಪ್ರವಾಸ ಮಾಡಿ ಹೆಚ್ಚಿನ ಜನ ಅಲ್ಲಿ ಬರೋಂಗೆ ಸೇರ್ಸಂಗೆ ಪ್ರಯತ್ನ ತಾವು ಮಾಡ್ತಾಯಿದ್ದೀವಿ. ತಮಗೆಲ್ಲರಿಗೆ ಗೊತ್ತಿದ್ದಂಗೆ ಗೋಂಡ್ ಸಮಾಜದ ಈ ಜನಸಂಖ್ಯೆಗೆ ಅನುಗುಣವಾಗಿ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಕೂಡ ನಿರ್ಣಯ ಮಾಡಿದೆ. ನಮಗೆ 7.5% ಅಂದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ಅನುದಾನ ಬಿಡುಗಡೆ ಮಾಡಬೇಕು. ಮತ್ತು ಸರ್ಕಾರಿ ನೌಕರಿಗಳಲ್ಲಾಗಲಿ ಬೇರೆ ಬೇರೆ ಶಾಲಾ ಕಾಲೇಜಾಗಲಿ ನಮಗೆ ಈಗ 3% ಸವಲತ್ತನ್ನು ಸಿಗ್ತಾ ಇದೆ ಗೋಂಡ್ ಜನಾಂಗಕ್ಕೆ, ಅಂದರೆ ST ಜನಾಂಗಕ್ಕೆ. ಅದನ್ನು ಸರ್ಕಾರದವರು ಈಗ ಕೇಂದ್ರ ಸರ್ಕಾರದವರು ಅನುಮತಿ ಕೊಟ್ಟಿದ್ದಾರೆ 7.5% ಮಾಡಿರಿ ಅಂತ. ಈಗ ರಾಜ್ಯ ಸರ್ಕಾರದವರು ಅದನ್ನು ಅಡಾಪ್ಟ್ ಮಾಡಿ 7.5% ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ಅನುಗುಣವಾಗಿ ಸವಲತ್ತುಗಳು ಸಿಗ್ತವೆ. ಆ ನಿರ್ಣಯ ಕೂಡ ನಾವು ಅಲ್ಲಿ ನಮ್ಮ ಸಾಹಿತ್ಯ ಪರಿಷತ್ದಾಗ ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಆ ಫೋಕಸ್ ಮಾಡಿ 7.5% ಸವಲತ್ತು ನಮಗೆ ಕೊಡ್ಬೇಕಂಥೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಗಮನ ಕೂಡ ನಾವು ಸೆಳೆಯವರಿದ್ದೀವಿ. ನಿಮಗೆಲ್ಲ ಗೊತ್ತಿರಬೇಕು, ನಾವು ಇವತ್ತಲ್ಲಿ ಬೀದರ್ದಲ್ಲಿ ಕೂಡ ಕೂಡಲೇ ಒಂದು 5-6 ತಿಂಗಳಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಳ್ಳೋರಿದ್ದೀವಿ. ಮಹಾತ್ಮ ಬೊಮ್ಮಗುಂಡೇಶ್ವರ ST ಸಮುದಾಯ ಭವನ 5 ಕೋಟಿ ಸರ್ಕಾರ ಈಗಾಗಲೇ ಅನುದಾನ ಬಿಡುಗಡೆ ಮಾಡಿದೆ. ಅದು ಬಿಲ್ಡಿಂಗ್ ಕೂಡ ರೆಡಿಯಾಗಿದೆ. ಹಾಗಾಗಿ ಆ ಭವನ ಕೂಡ ಒಂದು ಡೇಟ್ ತೊಗೊಂಡು ಮಾನ್ಯ ಮುಖ್ಯಮಂತ್ರಿಯವರಿಗೆ ಕರೆಸಿ ಒಂದು ಇದನ್ನು ಪ್ರೋಗ್ರಾಮ್ ಮಾಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದೀವಿ ನಾವು. ಆ ಸಮಾವೇಶದಲ್ಲಿ ಕೂಡ ನಮ್ಮ ಜಿಲ್ಲೆಯ ಕೆಲವು ಕಷ್ಟ ಸುಖಗಳನ್ನು ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ಆಮಂತ್ರಣ ಪತ್ರಿಕೆಯನ್ನು ತಮ್ಮೆಲ್ಲರಿಗೆ ಕೊಟ್ಟಿವಿ. ಇದೆಲ್ಲ ಹೋಗ್ಬಿಟ್ಟು ಹೋದ್ರೆ ಭಾಳ ಲೆಂದಿ ಆಗ್ತದೆ. ಇದರಲ್ಲಿ ದೇಶದಲ್ಲಿ ಗೋಂಡ್ ಸಮಾಜ ಕಡೆಯಿಂದ ಕೆಲಸ ಮಾಡಿದವರಿಗೆ ಸುಮಾರು 34 ವಿದ್ವಾನ್ರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ವಿ ಅಲ್ಲಿ ಆ ಕಾರ್ಯಕ್ರಮದಲ್ಲಿ. ಇಲ್ಲಿಂದು ಹೆಚ್ಚಿನ ಜನ ವೆಲ್ ಕ್ವಾಲಿಫೈಡ್ ಜನ ಅಲ್ಲಿಗೆ ಬಂದು ಭಾಗವಹಿಸ್ತಾ ಇದ್ದಾರೆ. ಇಡೀ ದೇಶದಲ್ಲಿರುವ ಗೊಂಡ್ರ ಬಗ್ಗೆ ಕೆಲಸ ಮಾಡೋರೆಲ್ಲರೂ ಅಲ್ಲಿ ಸೇರ್ತಾ ಇದ್ದಾರೆ. ಅದಕ್ಕೆ ಜಿಲ್ಲೆಯ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾವು ಈ ಪತ್ರಿಕಾಗೋಷ್ಠಿಯ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಳ್ತೇವೆ. ಬೀದರ್ ಜಿಲ್ಲೆ ಭೀಮ್ಸಿಂಗ್ ಅಂತ ಒಬ್ಬರಿಗೆ ಸೆಲೆಕ್ಟ್ ಮಾಡಿದ್ರು. ಅವ್ರಿಗೆ ಬೊಮ್ಮಗೊಂಡ ಅವರಿಗೆ ಬೀದರ್ ಜಿಲ್ಲೆಯಿಂದ ಅವರಿಗೂ ಇದು ಆಮಂತ್ರಣ ಪತ್ರಿಕೆಯನ್ನು ಕೊಡೋರಿದ್ದೀವಿ. 26 ಮಹಾತ್ಮ ಬೊಮ್ಮಗೊಂಡೇಶ್ವರ ಸಮ್ಮಾನ ಅಂಥೇಳಿ ದರ್ಗೋಂಡ್ ಭೀಮ್ಸಿಂಗ್ ಅವ್ರು ಭಾಳ ಸೀನಿಯರ್ ಇದ್ದಾರೆ. ಅವರಿಗೆ ಆ ಸಮ್ಮೇಳನದಲ್ಲಿ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನ ಮಾಡ್ತಾ ಇದ್ದೀವಿ. CM ಬರ್ತಾರೆ ಅಲ್ಲಿ.
ಸೆಂಟ್ರಲ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಫಗನ್ ಸಿಂಗ್ ಕುಲಸ್ತಿ ಅವರಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್, ಕೆಲವರು ಸೆಂಟ್ರಲ್ ಮಿನಿಸ್ಟ್ರು ಕೂಡ ಬರ್ತಾರೆ, ಸ್ಟೇಟ್ ಮಿನಿಸ್ಟ್ರು ಬರ್ತಾರೆ. ಅಲ್ಲಿ ಮಂಕಾಳು ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಇನ್ಚಾರ್ಜ್ ಮಿನಿಸ್ಟರ್ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಂ, 22ನೇದು ಇಲ್ಲೊಂದು ಮತ್ತೊಂದು ನಡೀತಾ ಇದೆ, ಆದಿ ಉತ್ಸವ ಮಾಡಬೇಕು ಅಂತ ಒಂದು ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಹೇಳಿದಾರ. ಮುಂದಿನ ದಿನಗಳಲ್ಲಿ ಪೂರಾ ಆದಿ ಉತ್ಸವ ಅಂತ ಹೇಳಿ ಸುಮಾರು 5-6 ಲಕ್ಷ ಜನ ಸೇರ್ತಾರೆ. ಆದಿವಾಸಿ ಉತ್ಸವ, ಅದಕ್ಕೆ ಆದಿ ಉತ್ಸವ ಅಂತ ನಾವು ಇದು ಮಾಡ್ತೀವಿ. ಅದಕ್ಕೆ ಅದು ಒಂದು ವೇಳೆ ಕಾರ್ಯಕ್ರಮ ಸಿಕ್ಕರೆ 8-10 ಲಕ್ಷ ಜನ ಸೇರ್ತಾರೆ. ಅದಕ್ಕೆ ಅದು ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಈ ಕರ್ನಾಟಕ ಗೋಂಡ್ ಆದಿವಾಸಿ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರು ಪಂಡಿತರಾವ್ ಚಿದ್ರಿ ಅವರಿದ್ದಾರೆ, PT ಶ್ಯಾಮ್ ಅವರು, ಪೂರ ಎಲ್ಲ ಅದರಾಗ ಪದಾಧಿಕಾರಿಗಳಿದ್ದೀವಿ. ಅದಕ್ಕೆ ತಾವು ಹೆಚ್ಚಿನ ಒತ್ತು ಕೊಟ್ಟು ಪತ್ರಿಕೆಯಲ್ಲಿ ಬರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಂಗ ಒಂದು ಸಂದೇಶವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಕೂಡ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳಿಗೂ ಸಹಿತ ಅಲ್ಲಿ 21ನೇ ಗೋಂಡಿ ಸಾಹಿತ್ಯ ಸಮ್ಮೇಳನ ಭಟ್ಕಳನಲ್ಲಿ ನಡೀತಾ ಇದೆ. ಆ ಸಾಹಿತ್ಯ ಸಮ್ಮೇಳನದಲ್ಲಿ 2 ದಿವಸಗಳ ಕಾಲಕ್ಕಾಗಿ ವಿದ್ಯಾರ್ಥಿಗಳಿಗೆ ಬರಲಿಕ್ಕೆ ಅವರಿಗೆ ನಾನು ಮನವರಿಕೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೆ ಧನ್ಯವಾದಗಳು. ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಕುಶಾಲ. ಡಿಸೆಂಬರ್ 14ರಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ಹಮ್ಮಿಕೊಂಡಿರುವಂತಹ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ 73,628 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ ಒಟ್ಟು 23,43,28,647 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ ಎಂದು ಬೀದರ್ನ ಒಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾಗಿರುವಂತಹ ನ್ಯಾಯಾಧೀಶ ಪ್ರಕಾಶ್ ಬನ್ಸೋಡೆ ತಿಳಿಸಿದರು. ಅವರು ಇಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸದರಿ ಲೋಕ ಅದಾಲತ್ನಲ್ಲಿ 10,191 ಅಂದರೆ ಪೆಂಡಿಂಗ್ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿ 13,16,69,342 ರೂಪಾಯಿ ವಸೂಲಾತಿ ಮತ್ತು ಪರಿಹಾರವನ್ನು ಒದಗಿಸಲಾಗಿದೆ. ಅದೇ ರೀತಿ ಒಂದು ವೈವಾಹಿಕ ವ್ಯಾಜ್ಯವನ್ನು ಇತ್ಯರ್ಥಪಡಿಸಿ ಸಂಧಾನದ ಮೂಲಕ ರಾಜಿ ಸಂಧಾನದ ಮೂಲಕವಾಗಿ 3 ಜೋಡಿ ದಂಪತಿಗಳನ್ನು ರಾಜಿ ಸಂಧಾನದ ಮೂಲಕ ಒಂದು ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಇವರ ನಿರ್ದೇಶನದ ಮೇರೆಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ವತಿಯಿಂದ ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳಲ್ಲಿ ದಿನಾಂಕ 14/12/2024ರಂದು ರಾಷ್ಟ್ರೀಯ ಲೋಕಾದಾಲತನ್ನು ಹಮ್ಮಿಕೊಳ್ಳಲಾಗಿತ್ತು. ಸದರಿ ಲೋಕಾದಾಲತದಲ್ಲಿ ಜಿಲ್ಲೆಯಾದ್ಯಂತ ಒಟ್ಟು 73,628 ಪ್ರಕರಣಗಳನ್ನು ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ ಮತ್ತು ಸದರಿ ಲೋಕಾದಾಲತದಲ್ಲಿ 23,43,28,647 ರೂಪಾಯಿಗಳ ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಸದರಿ 73,628 ಪ್ರಕರಣಗಳಲ್ಲಿ ನ್ಯಾಯಾಲಯದಲ್ಲಿ ಬಾಕಿ ಇರುವ ಪ್ರಕರಣಗಳು 10,191 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಹಾಗೂ 13,16,69,342 ವಸೂಲಾತಿ ಮತ್ತು ಪರಿಹಾರವನ್ನು ಕಕ್ಷಿದಾರರಿಗೆ ಒದಗಿಸಲಾಗಿದೆ. ಜಿಲ್ಲೆಯಾದ್ಯಂತ ಒಟ್ಟು 63,437 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ಸದರಿ ಲೋಕಾದಾಲತ್ನಲ್ಲಿ ಇತ್ಯರ್ಥಪಡಿಸಲಾಗಿದೆ ಮತ್ತು ಜಿಲ್ಲೆಯಾದ್ಯಂತ ಲೋಕಾದಾಲತ್ನಲ್ಲಿ ವೈವಾಹಿಕ ಪ್ರಕರಣಗಳನ್ನು 3 ಜೋಡಿ ದಂಪತಿಗಳನ್ನು ರಾಜ್ಯ ಸಂಧಾನದ ಮೂಲಕ ಒಂದು ದಂಪತಿಗಳನ್ನು ಒಂದುಗೂಡಿಸಿದ್ದೇವೆ ಮತ್ತು ಸದರಿ ಲೋಕಾದಾಲತ್ನಲ್ಲಿ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲು ಸಹಕರಿಸಿದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಮತ್ತು ಜಿಲ್ಲೆಯಾದ್ಯಂತ ಹೆಚ್ಚಿನ ಪ್ರಚಾರಗಳನ್ನು ಕೈಗೊಂಡ ಪತ್ರಿಕಾ ಮಾಧ್ಯಮದವರಿಗೂ ಈ ಒಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ.
ಸಾಮಾಜಿಕ ಶೈಕ್ಷಣಿಕ ಜಾತಿವಾರಿ ಜನಗಣತಿ ವರದಿಯನ್ನು ಬಿಡುಗಡೆಗೊಳಿಸಿ ಅನುಷ್ಠಾನಗೊಳಿಸುವಂತೆ ಮತ್ತು ಯಾವುದೇ ಮುಂದುವರೆದ ಜನಾಂಗದವರಿಗೆ ಪ್ರವರ್ಗ 2A ನಲ್ಲಿ ಸೇರ್ಪಡೆ ಮಾಡಬಾರದೆಂದು ಆಗ್ರಹಿಸಿ ಡಿಸೆಂಬರ್ 18ರಂದು ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಎಂದು ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಸಲ್ಲಿಸಿದರು. 2016ರಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅಂದರೆ ತಾವುಗಳು 1931ರ ನಂತರ ಇಡೀ ಭಾರತ ದೇಶದಲ್ಲಿ ಯಾವುದೇ ರಾಜ್ಯವೂ ಸಹ ಜಾತಿವಾರು ಜನಗಣತಿಯನ್ನು ಮಾಡಿಲ್ಲ. ಸರ್ಕಾರದ ಮೂಲಕ ಯಾವ ಕಲ್ಯಾಣ ಯೋಜನೆಗಳನ್ನು ರೂಪಿಸಬೇಕೆಂದು ತಿಳಿಯಲು ರಾಜ್ಯ ಸರ್ಕಾರದಿಂದ 165 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ರಾಜ್ಯದ ಎಲ್ಲ ಜಾತಿಗಳ ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಅಧ್ಯಯನ ಮಾಡಲು ಕಾಂತರಾಜು ವರದಿ ಸಿದ್ಧತೆ ಮಾಡಿದ್ದೀರಿ, ಅದನ್ನು ಬಿಡುಗಡೆ ಮಾಡಬೇಕೆಂದು ಬೆಲ್ದಾರ್ ಹೇಳಿದರು. ಕರ್ನಾಟಕದಲ್ಲಿ ಕೆಲವು ಮುಂದುವರೆದ ಜನಾಂಗದವರು ಸಹ ಹಿಂದುಳಿದ ವರ್ಗದ ಮೀಸಲಾತಿ ಪ್ರವರ್ಗ 2A ನಲ್ಲಿ ಸೇರ್ಪಡೆ ಮಾಡಬೇಕೆಂದು ಹಲವಾರು ಕಾನೂನು ವಿರೋಧಿ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ತುಂಬಾ ಮುಂದುವರೆದ ಜನಾಂಗದವರು ಪ್ರವರ್ಗ 2A ನಲ್ಲಿ ಬರಲು ಹವಣಿಸ್ತಾ ಇದ್ದಾರೆ ಎಂದರಲ್ಲದೆ ಕಾಂತರಾಜು ವರದಿ ಬಿಡುಗಡೆ ಮಾಡಬೇಕೆಂದು ಬೆಲ್ದಾರ್ ಆಗ್ರಹಿಸಿದರು. ಹಿಂದುಳಿದ ವರ್ಗಗಳ ಮತ್ತು ಶೋಷಿತ ಸಮುದಾಯಗಳ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಡಿಸೆಂಬರ್ 18ರಂದು ಬೆಳಗಾವಿ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕೋರಿದರು. ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಪ್ರಮುಖ ರಮೇಶ್ ಡಾಕುಳ್ಗಿ, ಅಬ್ದುಲ್ ಮನ್ನಾನ್ ಸೇಠ್, ಬಾಬು ಪಾಸ್ವಾನ್ ಸೇರಿದಂತೆ ಇನ್ನು ಅನೇಕ ಜನರು ಹಾಜರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳ್ಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.